ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸಿಂಪಲ್ ಆಗಿ ಹಾವಿನ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಸ್ನೇಕ್ ಫಿಶ್ ಅಂತ ಕರಿತೀವಿ ನೋಡಿ. ಈ ಥರ ಕ್ರಿಸ್ಪಿಯಾಗಿ ತುಂಬಾ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ಹೊಳೆ ಮೀನು ಅಂತ ಕೂಡ ಕರಿತೀವಿ, ಹಂಗೆ ಸ್ನೇಕ್ ಫಿಶ್ ಅಂತ ಕೂಡ ಕರಿತೀವಿ. ಹಾವು ಮೀನು ನೋಡಿ, ಈ ಥರ ಸಣ್ಣದಾಗಿರುವಂಥ ಹಾವು ಮೀನನ್ನು ಕಟ್ ಮಾಡಿಕೊಂಡು ಈ ಥರ ಒಂದು ಸರ್ತಿ ಊಟಕ್ಕೆ ಸೈಡ್ ಡಿಶ್ ಆಗಿ ಫ್ರೈನ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಾಡೋದು ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ. ಇವಾಗ ಹಾವು ಮೀನ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡ್ಕೊಂಬರೋಣ. ಇದಿಷ್ಟು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಹಾವು ಮೀನು ನೋಡಿ, ಈ ಥರ ಇರುತ್ತೆ ಹಾವು ಮೀನು ಅಂತ. ಅಂದರೆ ಜಾಸ್ತಿ ಮುಳ್ಳುಗಳೇ ಇರೋಂಗಿಲ್ಲ ಇದಕ್ಕೆ. ಇದರಲ್ಲಿ ಇರೋದು ಸ್ವಲ್ಪ ನಾನು ಫ್ರೈ ಮಾಡೋದಕ್ಕೆ ತಗೊಳ್ತಾ ಇದ್ದೀನಿ. ಇದನ್ನು ನಾವು ಫ್ರೈ ಕೂಡ ಮಾಡ್ಕೋಬೋದು, ಸಾಂಬಾರು ಮಾಡ್ಕೋಬೋದು, ಅಥವಾ ಕಡಿ ಅಂತೇಳಿ ಮಾಡ್ತಾರೆ, ಅಂಬತ್ತು ತಿಕ್ಕಟ್ಟು ಅಂತೇಳಿ ಮಾಡ್ತಾರೆ ನೋಡಿ, ಆ ಥರ ಎಲ್ಲ ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ನಾನು 1 ಟೀ ಸ್ಪೂನ್ ಇದಿಷ್ಟು ಫ್ರೈ ಮಾಡೋದಕ್ಕೆ ತೆಗೆದಿಟ್ಕೊಂಡು 1 ಟೀ ಸ್ಪೂನಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಡ್ತಾ ಇದ್ದೀನಿ. 10 ನಿಮಿಷ ಆದಮೇಲೆ, ಅಂದರೆ ಅರಿಶಿಣ ಪುಡಿ ಯಾಕೆ ಅಂತಂದರೆ ಸ್ಮೆಲ್ ಇರುತ್ತೆ, ಸ್ಮೆಲ್ ಅಂದರೆ ಫಿಶ್ ಏನಾದರೂ ಸ್ಮೆಲ್ ಇದ್ದರೆ ಅದು ಹೋಗುತ್ತೆ, ಅದಕ್ಕೋಸ್ಕರ ಅರಿಶಿಣ ಪುಡಿನ ಹಾಕ್ತೀವಿ. ನೆಕ್ಸ್ಟ್ ಉಪ್ಪು ಅಂತ ಅಂದರೆ ಸ್ವಲ್ಪ ಫಿಶ್ ತಿನ್ನಬೇಕಾದ್ರೆ ಉಪ್ಪು ಹತ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿನ ಹಾಕಿ ಇಟ್ಕೊಂಡು ಒಂದು 5 ನಿಮಿಷ ಇಟ್ಕೊಂಡು ನಂತರ ಅದಕ್ಕೆ ನೀರು ಹಾಕಿ ತೊಳೆದ್ಬಿಟ್ಟು ನಂತರ ಇವಾಗ ಮಸಾಲಾನ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನು ಖಾರದ ಪುಡಿ, ಗರಂ ಮಸಾಲ 1 ಟೀ ಸ್ಪೂನು, 1 ಟೀ ಸ್ಪೂನ್ಗಿಂತ ಕಡಿಮೆನೇ ಅರಿಶಿಣ ಪುಡಿ, 2 ರಿಂದ 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಇದು ವಿನೆಗರ್ ಇಲ್ಲ ಅಂತ ಅಂದರೆ ನೀವು ಇದು ಲಿಂಬೆಹಣ್ಣು, ಒಂದು ಲಿಂಬೆಹಣ್ಣಿನ ರಸನ ಮಾಡಿ ಹಾಕೋಬಹುದು, ಇಲ್ಲ ಅಂತಂದರೆ ಹುಣಸೆ ಹಣ್ಣಿನ ರಸನ ಹಾಕೋರಿ. ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ವಿನೆಗರ್ನ ಈ ಕಪ್ ಒಳಗೆ ತೆಗೆದು ಹಾಕ್ತಾ ಇದ್ದೀನಿ. ವಿನೆಗರ್ ಸ್ವಲ್ಪ ಹುಳಿ ಇರುತ್ತೆ, ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದ್ದರೆ ಹಾಕೊಳ್ಳಿ, ಇಲ್ಲ ಅಂದರೆ ಲಿಂಬೆಹಣ್ಣಿನ ರಸನ ಮಾಡಿ ಹಾಕೋರಿ. ನಂತರ 2 ಟೇಬಲ್ ಸ್ಪೂನಷ್ಟು ಈ ಕಪ್ಪಲ್ಲಿ ತೊಗೊಂಡಿರೋದನ್ನು ಈ ಮಸಾಲದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂಥರ ಪೇಸ್ಟ್ ಗತೆ ಆಗಬೇಕು. ಈ ಮಸಾಲಾನ ನೀವು ಯಾವುದೇ ಥರದ ಫಿಶ್ಗೂ ಕೂಡ ಹಾಕಿ ಮಾಡ್ಕೋಬೋದು. ಇದು ಸ್ವಲ್ಪ ಹಾವು ಮೀನ ತೊಗೊಂಡು ಬಂದಿದ್ರಲ್ವ, ಅದನ್ನು ನಾವು ಫ್ರೈ ಮಾಡತ್ತಿದ್ವಿ, ಅದಕ್ಕೆ ಈ ಮಸಾಲಾನ ಹಾಕ್ತಾ ಇದ್ದೀವಿ ಫ್ರೈ ಮಾಡೋದಕ್ಕೆ. ಇದಕ್ಕೆ ನಾವು ಯಾವುದೇ ಥರದ್ದು ರವೆಯನ್ನು ಸೇರಿಸಿ ರವೆ ಹಚ್ಚಿ ಮಾಡುವಂಥದ್ದೇನಿಲ್ಲ, ಕಾರ್ನ್ಫ್ಲೋರ್ ಹಾಕಿರ್ತೀವಿ, ಅದು ಕೂಡ ಕ್ರಿಸ್ಪಿಯಾಗಿ ಬರುತ್ತೆ. ನಂತರ ಇವಾಗ ಇದಿಷ್ಟು ಪೇಸ್ಟ್ ಇದ್ದರೆ ಸಾಕು. ನಂತರ ಇಲ್ಲಿ ಈ ಫಿಶ್ಗಳನ್ನ ಮಸಾಲದೊಳಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಫಿಶ್ಗೆ ಉಪ್ಪು ಮತ್ತು ಅರಿಶಿಣ ಪುಡಿನ ಹಾಕಿರ್ತೀವಿ ನೋಡಿ, ಅದಕ್ಕೋಸ್ಕರ ನಾನು ಈ ಮಸಾಲದ್ರೊಳಗೆ ಉಪ್ಪು ಜಾಸ್ತಿ ಹಾಕ್ಕೊಂಡಿಲ್ಲ ನೋಡಿ. ಚೆನ್ನಾಗಿ ಫಿಶ್ಗೆಲ್ಲ ಹತ್ಕೊಳ್ಳಿ ಮಸಾಲ, ಅಲ್ಲಿ ತನಕ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ನೋಡಿ. 1-2 ನಿಮಿಷ ಆದಮೇಲೆ ಈ ಥರ ಆಗಿದೆ. ನಂತರ ಇಲ್ಲಿ ಗ್ಯಾಸ್ ಮ್ಯಾಗ ತವಾನ ಇಟ್ಕೊಂಡಿದ್ದೀನಿ. ತವ ಸ್ವಲ್ಪ ಬಿಸಿ ಆದಮ್ಯಾಗ ಸುತ್ತು ಕಡೆ ಎಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಹಾಗೆ ನೀವು ಮಸಾಲ ಹಚ್ಚಿರೋ ಫಿಶನ್ನು ಒಂದೊಂದಾಗಿ ತವ ಮೇಲೆ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಕ್ರಿಸ್ಪಿ ಆಗೋ ತನಕ, ಅಂದರೆ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಊಟಕ್ಕೆ ಸೈಡ್ ಡಿಶ್ ಆಗಿ ಈ ಫಿಶನ್ನು ಒಂದು ಸರ್ತಿ ಹೀಗೆ ಟ್ರೈ ಮಾಡ್ಬೋದು ನೋಡಿ. ಉಳಿದಿರೋದನ್ನೆಲ್ಲ ತವ ಮೇಲೆ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಮತ್ತೆ ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಯಲ್ಲಿನೇ ಇದು ಸ್ವಲ್ಪ ಫ್ರೈ ಆಗಬೇಕಾಗತ್ತೆ, ಸ್ವಲ್ಪ ಕೆಂಪಗಾಗಬೇಕು ನೋಡಿ. ಈ ಥರ ಕೆಂಪಗಾಗೋ ಥರ ಫ್ರೈ ಮಾಡಿಕೊಂಡು ಇವಾಗ ಹೊಳಸಾಕ್ತಾ ಇದ್ದೀನಿ ನೋಡಿ. ನೋಡಿದ್ರಲ್ವ, ಸಿಂಪಲ್ ಆಗಿರುತ್ತೆ, ಜಾಸ್ತಿ ಟೈಮ್ ತಗೊಳ್ಳೋಂಗಿಲ್ಲ ನೋಡಿ. 2 ಸೈಡಲ್ಲೂ ಈ ಥರ ಕಲರ್ ಆಗಿ ಕೆಂಪಗಾಗಿ
ಕೆಂಪಗಾಗಿ ನಾವು ಫ್ರೈ ಮಾಡಿಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಇದಿಷ್ಟು ಫ್ರೈ ಆದಮೇಲೆ ತುಂಬ ಬೇಗ ಕೂಡ ಫ್ರೈ ಆಗಿಬಿಡುತ್ತೆ. ಇದು ಒಂದು ಪ್ಲೇಟಲ್ಲಿ ತೆಗೆದು ಹಾಕ್ತಾ ಇದ್ದೀನಿ. ಊಟಕ್ಕೆ ಸೈಡ್ ಡಿಶ್ ಆಗಿರ್ಬೋದು. ತುಂಬಾ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾವು ಮೀನು ಏನಾದರೂ ಮನೆಯಲ್ಲಿ ನೀವು ಹಾವು ಮೀನನ್ನು ತಗೊಂಡು ಬಂದರೆ ಒಂದು ಸರ್ತಿ ಹೀಗೆ ಟ್ರೈ ಮಾಡಿ, ತುಂಬಾ ರುಚಿ ಇರುತ್ತೆ. ಇದರಲ್ಲಿ ಜಾಸ್ತಿ ಮುಳ್ಳುಗಳು ಇರೋಂಗಿಲ್ಲ. ತಿನ್ನೋದಕ್ಕೆ ತುಂಬ ಸುಲಭವಾಗುತ್ತೆ. ಅಂದರೆ ಒಬ್ಬೊಬ್ಬರು ತಿನ್ನಲಿಕ್ಕೆ ತುಂಬ ಇದನ್ನು ಮಾಡ್ತಾರೆ, ಅಂದರೆ ಮುಳ್ಳಿರುತ್ತೆ ಹಾಗೆ ಹೀಗೆ ಅಂತೇಳಿ. ಆ ಥರದ್ದು ಏನೂ ಇಲ್ಲ, ಮುಳ್ಳು ಜಾಸ್ತಿ ಇರೋಂಗಿಲ್ಲ. ಒಂದು ಸರ್ತಿ ಹೀಗೆ ಟ್ರೈ ಮಾಡಿ. ಎಲ್ಲರಿಗೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಒಂದು ಸರ್ತಿ ಫಿಶ್ ಫ್ರೈನ ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.